ದೇವಸ್ಥಾನಕ್ಕೆ ಬಂದಾಗ ಮೊಬೈಲ್ ಅಲ್ಲಿ ಸೆಲ್ಫಿ ತಗೊಳ್ಳೋದು, ಫೋಟೋ ತೆಗಿಯೋಕ್ಕಿಂತ ದೇವ್ರ ದರ್ಶನ ಮಾಡೋದು, ದೇವ್ರ ಹತ್ರ ನೋಡೋದು ಮನ್ಸಲ್ಲಿರ್ಬೇಕು. ದೇವ್ರು ನಮ್ಮ ಮನ್ಸಲ್ಲಿದ್ರೆ ಅಷ್ಟೇ ಸಾಕು. ಮೊಬೈಲ್ ಅಲ್ಲಿ ಇರೋದ್ರಿಂದ ಯೂತ್ ಅಂತಾನೆ ಅಲ್ಲ, ಫ್ಯಾಮಿಲಿಲಿರೋ ಲೇಡೀಸ್ ಕೂಡ ನಾವು ಕೂಡ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಅದು ಸ್ವಲ್ಪ ಡ್ರಾಪ್ ಮಾಡ್ಬೇಕು. ಇವನ್ ನಾನು ಕೂಡ ಅಡಿಕ್ಷನ್ ಮೊಬೈಲ್ದು. ನಮ್ಮನೇಲಿ ನಮಗೆ ಹೇಳ್ಕೊಟ್ಟಿದ್ದಾರೆ, ಸೊ ನಾವು ಅದು ರೂಢಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಅವ್ರ ಮನೇಲಿ ಅವ್ರು ಹೇಳ್ಕೊಡ್ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕೆಲವರು ಮೊಬೈಲ್ ಗೀಳಿಗೆ ಅಡಿಕ್ಟ್ ಆಗಿರುವಂಥದ್ದು, ಅಂದರೆ ದೇವಸ್ಥಾನಕ್ಕೆ ಬರುವಂಥ ಸಂಖ್ಯೆ ಕೆಲವೊಂದು ಕಡೆ ಕಮ್ಮಿ ಆಗಿದೆ. ಶಾಪಿಂಗ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮೊಬೈಲಿಗೆ ಅಡಿಕ್ಟ್ ಆಗಿರುವಂಥದ್ದಾಗಿರ್ಬೋದು. ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಅಂದ್ರೆ ನಾವು ಮೊಬೈಲ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಲೈಕ್ ಈಗ ನಾನು ಎಷ್ಟೊಂದು ಸಾರಿ ಮೊಬೈಲಲ್ಲಿ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಾವು ಒಂದಕ್ಕೆ ಏನಾದರೂ ಯಾವ್ದಾನ ಒಂದು ಇಷ್ಟಪಡ್ತೀವಿ ಅಂದರೆ ಅದೇ ಪೇಜಸ್ ಆ್ಯಕ್ಚುಲಿ ಏನಾಗ್ತಾ ಇರುತ್ತೆ, ಬ್ರೌಸ್ ಆಗ್ತಾ ಇರುತ್ತೆ. ಸೊ ನೀವು ಯಾವ ರೀತಿ ನೀವು ಮೊಬೈಲ್ನ ಯೂಸ್ ಮಾಡ್ಕೊಳ್ತಾರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ನಿಮಗೆ ಬಂದೇ ಬನ್ನಿ ಅಂತ ಹೇಳಲ್ಲ. ಈಗ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ರಾಯರ ಮಠಗಳದ್ದು ಪೇಜಸ್ಗಳಿದೆ, ಅದನ್ನೆಲ್ಲ ನೀವು ಲೈಕ್ ಮಾಡೋದ್ರಿಂದ ಆಗಿರ್ಬೋದು, ಫಾಲೋ ಮಾಡೋದ್ರಿಂದ ಆಗಿರ್ಬೋದು. ಸೊ ನಮ್ಮ ಮೊಬೈಲ್ ಮುಖಾಂತರನೂ ಕೂಡ ರಾಯರ ಒಂದು ಬಗ್ಗೆ ವಿಚಾರಗಳು ಎಷ್ಟೊಂದು ತಿಳ್ಕೊಬಹುದು. ಸೊ ಈ ರೀತಿ ಮೊಬೈಲ್ನ ಯೂಸ್ ಮಾಡ್ಕೋಬಹುದು. ಅದನ್ನು ಕೆಟ್ಟಾಗೂ ಯೂಸ್ ಮಾಡ್ಕೋಬೋದು, ಒಳ್ಳೆ ರೀತಿನಲ್ಲೂ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಅವರವರ ಮೆಂಟಾಲಿಟಿಗೆ ತಕ್ಕಂಗೆ ಇರುತ್ತೆ. ಸೊ ನಾನೇನು ಹೇಳೋದೇನೆಂದರೆ ಪ್ರತಿಯೊಂದರಲ್ಲೂ ಏನಂದರೆ ದೇವರು ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದೂ ಎಲ್ಲದನ್ನು ಲೈಕ್ ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಪೇಜಸ್ ಓಪನ್ ಮಾಡಿರ್ತಾರೆ, ದೇವಸ್ಥಾನದಾಗಿರ್ಬೋದು, ಮಠಗಳ ಬಗ್ಗೆ ಆಗಿರ್ಬೋದು. ಸೊ ಅದನ್ನು ಫಾಲೋ ಮಾಡಿ ಅದನ್ನು ಲೈಕ್ ಮಾಡೋದ್ರಿಂದ ಅದೇ ಒಂದು ರೀಲ್ಸ್ ನಮಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಅವಾಗ ನಮ್ಮ ಒಂದು ಕಾನ್ಸಂಟ್ರೇಷನ್ ಕೂಡ ಸೊ ದೇವ್ರ ಕಡೆ ಆಗಿರ್ಬೋದು ಅಥವಾ ಅದರ ಒಂದು ಪ್ರಭಾವಗಳ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ. ನಾನು ಮೊಬೈಲ್ ಅಡಿಕ್ಷನ್ ಅಂತ ಹೇಳಲ್ಲ. ಮೊಬೈಲ್ ಅಲ್ಲಿ ನಾವು ಕಂಟೆಂಟ್ ಏನ್ ನೋಡ್ತೀವಿ ಅಂತ ಅದು ಮ್ಯಾಟರ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡೋದು. ಪ್ರತಿಯೊಬ್ರು ನೋಡೋರು ಎಲ್ಲ ಬೇರೆ ಕಂಟೆಂಟ್ ನೋಡ್ತಾರ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ದೇವ್ರ ಭಜನೆ ಕೇಳ್ತಾರೆ ಅಥವಾ ದೇವ್ರ ಬಗ್ಗೆ ನಾಮಸ್ಮರಣೆ ಮಾಡ್ತಿರ್ತಾರೆ ಅಥವಾ ದೇವ್ರ ಬಗ್ಗೆ ಪ್ರಚಾರ ಮಾಡ್ತಾರೆ. ಅಟೆಂಡ್ ಆಫ್ ದ ಡೇ ನಾವೇನ್ ನೋಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳಕ್ ಬಯಸೋದು ಅಷ್ಟೇ. ಆದ್ರೆ ಆದಷ್ಟು ದೇವಸ್ಥಾನಕ್ಕೆ ಬಂದಾಗ ಮೊಬೈಲ್ ಅಲ್ಲಿ ಸೆಲ್ಫಿ ತಗೊಳ್ಳೋದು, ಫೋಟೋ ತೆಗಿಯೋಕ್ಕಿಂತ ದೇವ್ರ ದರ್ಶನ ಮಾಡೋದು, ದೇವ್ರ ಹತ್ರ ನೋಡೋದು, ಆ ತರ ಮಾಡ್ಕೊಂಡು ಆ ಅಭ್ಯಾಸ ಬೆಳೆಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೇನೆ. ಮನ್ಸಲ್ಲಿರ್ಬೇಕು. ದೇವ್ರು ನಮ್ಮ ಮನ್ಸಲ್ಲಿದ್ರೆ ಅಷ್ಟೇ ಸಾಕು. ಮೊಬೈಲ್ ಅಲ್ಲಿ ಇರೋಕ್ಕಿಂತ ಅದು ಅಂದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಅಂದ್ರೆ ಮೊಬೈಲ್ನ ನಾವು ಹೆಚ್ಚಾಗಿ ಅಂದ್ರೆ ಯೂತ್ ಅಂತಾನೆ ಅಲ್ಲ, ಫ್ಯಾಮಿಲಿಲಿರೋ ಲೇಡೀಸ್ ಕೂಡ ನಾವು ಕೂಡ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಬಟ್ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ. ಬಟ್ ನಮ್ಮ ಮನ್ಸಿಗೆ ಒಂದು ನೆಮ್ಮದಿನೂ ಸಿಗುತ್ತೆ. ನಾವು ಆಚೆ ಬರ್ಬೇಕು, ದೇವಸ್ಥಾನಗಳಿಗೆಲ್ಲ ಬರೋದು ಕಮ್ಮಿ ಆಗ್ಬಿಟ್ಟಿದೆ. ಬಟ್ ಬರ್ಬೇಕು, ಈಗಿನ ಯೂತ್ಗಳೆಲ್ಲ ಬರ್ಬೇಕು. ರಂಜಿತಾ ಅಂತ, ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾರೆ. ಅದು ಸ್ವಲ್ಪ ಡ್ರಾಪ್ ಮಾಡ್ಬೇಕು. ಇವನ್ ನಾನು ಕೂಡ ಅಡಿಕ್ಷನ್ ಮೊಬೈಲ್ದು. ಬಟ್ ಆದ್ರೆ ಒಂದು ಕ್ರೇಜ್ ಅಷ್ಟೇ. ಬಟ್ ಅದು ಸ್ವಲ್ಪ ಅಡಿಕ್ಷನ್ ಕಡಿಮೆ ಆದ್ರೆ ಓಕೆ, ಏನ್ ಇಶ್ಯೂಸ್ ಇಲ್ಲ. ಹೌದು, ದರ್ಶನ ಕಡಿಮೆ ಆಗಿದೆ. ಇವನ್ ನನ್ಗೆ ಕೂಡ ನಾನು ತುಂಬಾ ಮೊಬೈಲ್ ಅಡಿಕ್ಷನ್ ಇದ್ದೀನಿ. ಬಟ್ ಇವತ್ತು ಸ್ವಲ್ಪ ಕಡಿಮೆ ಮಾಡಿದೀನಿ. ಯಾಕೆಂದ್ರೆ ಇವತ್ತು ಆರಾಧನೆ ಇದೆ, ಎವ್ರಿ ಡೇ ತೆಗಿಯೋದು ಇದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ರಾಪ್ ಮಾಡಿ ಹೌದು, ಆವೇಶ ಇವತ್ತು ಒಂದಿನ ಮಾತ್ರ ಇಲ್ಲ, ಸ್ವಲ್ಪ ಡ್ರಾಪ್ ಮಾಡಬೇಕು. ನಂದು ಸೇರ್ ಹೇಳ್ಕೊಂತ ಇದ್ದೀನಿ ಅಷ್ಟೇ. ಹೌದು, ಥ್ಯಾಂಕ್ ಯು, ವೆಲ್ಕಮ್ ಸರ್. ಸರ್, ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಯೂಸ್ ಮಾಡೋದು ತಪ್ಪು ಅಂತ ಅಲ್ಲ. ಬಟ್ ಈ ದೇವರು ಭಕ್ತಿ ಅನ್ನೋದೆಲ್ಲ ಈಗ ಕಮ್ಮಿ ಆಗಿದೆ. ಕಮ್ಮಿ ಅನ್ನೋದಕ್ಕಿಂತ ಅದು ರೂಢಿ ಬಂದಿಲ್ಲ ಮನೆಯವ್ರ ಕಡೆಯಿಂದ. ದೇವಸ್ಥಾನಕ್ಕೆ ಬರೋ ಸಂಖ್ಯೆ ಕಮ್ಮಿ ಆಗಿದೆ ಅಂದ್ರೆ ಅದು ಮನೆಯಲ್ಲಿ ಅವ್ರು ಹೇಳ್ಕೊಟ್ಟಿರ್ಬೇಕು ಸರ್. ಯಾಕೆಂದ್ರೆ ಈಗ ನಮ್ಮನೇಲಿ ನಮಗೆ ಹೇಳ್ಕೊಟ್ಟಿದ್ದಾರೆ, ಸೊ ನಾವು ಅದು ರೂಢಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಅವ್ರ ಮನೇಲಿ ಅವ್ರು ಹೇಳ್ಕೊಡ್ಬೇಕು ದೇವ್ರಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಅದೆಲ್ಲ ಅವ್ರಿಗೆ ಗೊತ್ತಾಗ್ಬೇಕು ಸರ್. ಯಾರೋ ಬಂದು ಹೇಳಿ ಇಲ್ಲ ಹಿಂಗಿದೆ ಅಂದ್ರೆ ಅವ್ರಿಗೆ ಮನೇಲಿ ತಂದೆ ತಾಯಿಗಳು ಸಂಸ್ಕಾರಗಳನ್ನ ಹೇಳ್ಕೊಟ್ರೆ ರೂಢಿ ಆಗತ್ತೆ. ಇನ್ನೊಂದೇನು ಅಂದ್ರೆ ಈಗ ಅವ್ರಿಗೆ ಅದು ಬರ್ಬೇಕು. ಸೊ ಯಾವಾಗ ಅಂದ್ರೆ ಈಗ ಕಷ್ಟ ಕಾಲಗಳು, ಎಕ್ಸಾಮ್ ಇದ್ದಾಗ ದೇವ್ರೇ ಅನ್ನೋದು ಅದು ಅಲ್ಲ, ದೇವ್ರು ಯಾವಾಗ್ಲೂ ಇರ್ತಾನೆ ಜೊತೆಲಿ. ಸೊ ಅದು ನಂಬಿಕೆ ಅನ್ನೋದೊಂದು ಇರ್ಬೇಕು. ನನ್ನ ಹೆಸರು ಶಶಾಂಕ್ ಅಂತ. ನಂದು ಅಂದ್ರೆ ನಾನು ದಾವಣಗೆರೆಯಿಂದ, ಬಟ್ ನಾನು ಇರೋದೆಲ್ಲ ಇಲ್ಲಿ ಕೋರಮಂಗಲದಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್.